ನೇತ್ರಾವತಿ ನದಿ ದಡದಲ್ಲಿನ ನಿಗೂಢ ಸಾವುಗಳ ಕೇಸ್ಗೆ ಮತ್ತೊಂದು ಟ್ವಿಸ್ಟ್. ಧರ್ಮಸ್ಥಳದ ಪ್ರಕರಣದಲ್ಲಿ ಮತ್ತೊಂದು ದೂರುದಾರ ಹಾಜರ್. ಎಸ್ಐಟಿ ಮುಂದೆ ಬಂತು ದೂರು ನೀಡಲಿಕ್ಕೆ ಮತ್ತೊಂದು ದೂರುದಾರ ಎಂಟ್ರಿ. ನೇತ್ರಾವತಿ ನದಿ ದಡದಲ್ಲಿನ ನಿಗೂಢ ಸಾವುಗಳ ಕೇಸ್ಗೆ ಮತ್ತೊಂದು ಟ್ವಿಸ್ಟ್. ಧರ್ಮಸ್ಥಳದ ಪ್ರಕರಣದಲ್ಲಿ ಮತ್ತೊಂದು ದೂರುದಾರ ಹಾಜರ್. ಎಸ್ಐಟಿಯ ಮುಂದೆ ಬಂದು ದೂರನ್ನ ನೀಡಲಿಕ್ಕೆ ಮುಂದಾಗಿರುವಂತಹ ಜಯಂತ್ ಟಿ ನಾನು ಕೂಡ ಈ ಒಂದು ಕೇಸ್ನಲ್ಲಿ ಮಾತನಾಡ್ತೇನೆ ಅಂತ ಹೇಳಿದ್ದಾರೆ. ನಾನು ಕೂಡ ಈ ಮೊದಲು ಕೊಲೆಗಳ ಬಗ್ಗೆ ಹೇಳಿದ್ದೆ ಎಂದಿರುವಂತಹ ದೂರುದಾರ. ಗ್ರಾಮದಲ್ಲಿ ಹಲವು ಕೊಲೆಗಳಾಗಿವೆ ಅಂತ ಹಲವು ವರ್ಷಗಳಿಂದ ಆರೋಪ. ನಾಳೆ ಸೋಮವಾರ ಎಸ್ಐಟಿ ಮುಂದೆ ಮಾಹಿತಿ ಕೊಡುವುದಾಗಿ ಜಯಂತ್ ಹೇಳಿಕೆ. ಭಯ ಬಿಟ್ಟು ಮುಂದೆ ಬಂದಿದ್ದೇನೆ ಅಂತ ಹೇಳಿ ದೂರುದಾರ ಜಯಂತ್ ಹೇಳಿದ್ದಾರೆ. ನನ್ನ ಅನುಭವವನ್ನ ಕಣ್ಣಾರೆ ನೋಡಿದ್ದೇನೆ ಅಂತ ಹೇಳಿರುವಂತಹ ಜಯಂತ್, ಶವಗಳನ್ನ ಹೂತು ಹಾಕಿರುವ ವಿಚಾರದಲ್ಲಿ ಕಾನೂನು ಪಾಲನೆ ಆಗಿಲ್ಲ, ಇನ್ನಷ್ಟು ಸ್ಫೋಟಕ ಸತ್ಯಗಳನ್ನ ಬಿಚ್ಚಿಡ್ತೀನಿ ಎಂದಿರುವಂತಹ ಜಯಂತ್ ಟಿ. ಎಸ್ ವೀಕ್ಷಕರೇ, ಧರ್ಮಸ್ಥಳ ಫೈಲ್ಸ್ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ದಿನಕ್ಕೊಂದು ಕ್ಷಣಕ್ಕೊಂದು ತಿರುವುಗಳು ಸಿಗ್ತಾ ಇದೆ. ಎಸ್ಐಟಿ ತನಿಖೆ ಯಾವಾಗ ಶುರುವಾಯಿತೋ, ಅನಾಮಿಕಾ ಬಂದು ಯಾವಾಗ ದೂರು ಕೊಟ್ನೋ, ಅನಾಮಿಕಾ ಬಂದು ಯಾವಾಗ ನಾನು ಇಲ್ಲಿ ಹೆಣಗಳನ್ನ ಹೂತಿಟ್ಟಿದ್ದೀನಿ ಅಂತ ಅನ್ನೋ ಆಗ್ಲಿಂದ ಈ ಒಂದು ಕೇಸ್ಗೆ ಮತ್ತಷ್ಟು ರಂಗ್ ಬಂದಿದೆ. ಇವತ್ತು ಜಯಂತ್ ಟಿ ಎನ್ನುವಂತವರು ನಾನು ಕೂಡ ಸಾಕಷ್ಟು ವಿಚಾರದಲ್ಲಿ ಸಾಕ್ಷಿ ಆಗಿದ್ದೇನೆ ಅಂತ ಹೇಳಿ ಮಾಹಿತಿಯನ್ನ ನೀಡಿರುವಂತದ್ದು. ನೇತ್ರಾವತಿಯ ನದಿ ದಡದಲ್ಲಿ ನಿಗೂಢ ಸಾವುಗಳ ಕೇಸ್ಗೆ ಮತ್ತೊಂದು ಬಿಗ್ ಟ್ವಿಸ್ಟ್ ಸಿಕ್ಕಂತೆ ಆಗಿದೆ. ಧರ್ಮಸ್ಥಳ ಪ್ರಕರಣದಲ್ಲಿ ಮತ್ತೊಂದು ದೂರುದಾರ ಹಾಜರಾಗಿದ್ದು ಎಸ್ಐಟಿಯ ಮುಂದೆ ಬಂದು ದೂರನ್ನ ನೀಡಲಿಕ್ಕೆ ಮುಂದಾಗಿರುವಂತಹ ಜಯಂತ್ ಟಿ. ಎಸ್ ವೀಕ್ಷಕರೇ, ಜಯಂತ್ ಟಿ ಏನ್ ಹೇಳಿದ್ದಾರೆ ನೋಡ್ಕೊಂಡು ಬರೋಣ ಬನ್ನಿ. ನನ್ನ ಹೆಸರು ಜಯಂತ್ ಟಿ. ನಾನಿವತ್ತು ಎಸ್ಐಟಿ ತಂಡಕ್ಕೆ ಒಂದು ದೂರು ಕೊಡಲು ಬಂದಿದ್ದೇನೆ. ಹಲವು ವರ್ಷಗಳ ಹಿಂದೆ ಈ ಧರ್ಮಸ್ಥಳ ಗ್ರಾಮದಲ್ಲಿ ನಾನು ಈ ಹಿಂದೆನೇ ಹೇಳ್ತಾ ಇದ್ದೆ ತುಂಬ ಕೊಲೆಗಳಾಗ್ತಾ ಇದೆ ಅಂತ. ಹಲವು ವೇದಿಕೆಯಲ್ಲೂ ಹೇಳಿದೆ. ಅದು ನಾನು ಕೆಲವೊಂದು ಕಡೆ ಈ ವಿಷಯ ಎಲ್ಲವನ್ನೂ ಪ್ರಸ್ತಾವನೆ ಮಾಡಿದೆ. ಆದರೆ ಇವತ್ತು ನಮಗೆ ರಾಜ್ಯಕ್ಕೆ ಇಲ್ಲ ದೇಶಕ್ಕೆ ಗೊತ್ತಾಗುವಂಥ ಒಳ್ಳೆಯ ಒಂದು ಎಸ್ಐಟಿ ತಂಡವರು ಬಂದಿದ್ದಾರೆ. ಆ ತಂಡ ಮೇಲೆ ನಮಗೆ ಒಂದು ಒಳ್ಳೆ ನಂಬಿಕೆ ಇತ್ತು. ಅದಕ್ಕೋಸ್ಕರ ಇವತ್ತು ಬಂದು ನನ್ನ ದೂರನ್ನು ಇವತ್ತು ಅವರಿಗೆ ಕೊಟ್ಟಿದ್ದೀವಿ. ಆದರೆ ಅದಕ್ಕೆ ಇವಾಗ ನಾಳೆ ರಜಾ ದಿನ, ಸೋಮವಾರ ಬನ್ನಿ ಅಂತ ಹೇಳಿದ್ದಾರೆ. ಸೋಮವಾರ ಬಂದುಬಿಟ್ಟು ಎಲ್ಲ ವಿಷಯವನ್ನು ತಿಳಿಸ್ತೀನಿ ಅವರಿಗೆ, ಎಸ್ಐಟಿ ಅವರಿಗೆ ಎಲ್ಲ ಮಾಹಿತಿಯನ್ನು ತಿಳಿಸ್ತೀವಿ. ಅವರು ಯಾವುದೇ ರೀತಿಯಲ್ಲೂ ಅದರ ಮಾಹಿತಿಯನ್ನು ಅವರ ಕೊಡಲ್ಲ ಅಂತ ಒಂದು ಧೈರ್ಯ ಇದೆ. ಅದಕ್ಕೋಸ್ಕರ ನಾನು ಹೇಳಿರೋದು ಮುಂದಿನದಲ್ಲಿ ಆ ತನಿಖೆ ನೋಡೋಣ ಏನಾಗ್ತಾ ಅಂತ. ಅದು ಒಂದು ಕೊಲೆನೇ ಆಗಿರೋದು. ಬಂದು ಅದು ಯಾರೋ ಒಬ್ಬರು ಇದಕ್ಕೆ ಬೇಕಾದವರು ಮಧ್ಯೆ ನಿಂತು ಅದನ್ನು ಮುಚ್ಚಿ ಹಾಕಿದ್ರು. ಈ ವಿಷಯದಲ್ಲಿ ಇವತ್ತು ಬಂದಿದ್ದೀನಿ. ಮುಂದಿನ ದಿನ ನಾನು ಹೇಳ್ತಾ ಇರೋದು ನೋಡಿ, ಧರ್ಮಸ್ಥಳ ಗ್ರಾಮದಲ್ಲಿ ತುಂಬ ಕೊಲೆಗಳಾಗಿದೆ, ಎಲ್ಲರೂ ಗೊತ್ತ ವಿಷಯನೇ. ಆದರೂ ಯಾರೋ ಒಬ್ಬರು ಮುಂದೆ ಬಂದು ದೂರು ಕೊಡಲಿಕ್ಕೆ ಮುಂದೆ ಬರ್ತಾ ಇಲ್ಲ. ಯಾಕೆ? ಭಯದ ವಾತಾವರಣ ಆಗಿದೆ. ಆ ಭಯದ ವಾತಾವರಣ ಇಂದು ಈ ಎಸ್ಐಟಿ ತಂಡ, ರಾಜ್ಯ ಸರ್ಕಾರದ ಎಸ್ಐಟಿ ತಂಡ ದೂರ ಮಾಡಿದೆ. ಅದಕ್ಕೋಸ್ಕರ ನಾನು ಹೇಳ್ತಾ ಇರೋದು ನೋಡಿ, ನಾವು ಬಂದಿದ್ವಿ, ನಮ್ಮೊಂದು ಇನ್ನೊಂದು 5-6 ಜನ ಅವರವರೇ ಬರ್ತೀವಿ ಅಂತ ಹೇಳ್ತಾ ಇದ್ದಾರೆ. ಎಲ್ಲರೂ ಬಂದು ನಿಮ್ಮ ನೋವನ್ನು ಎಸ್ಐಟಿ ತಂಡಕ್ಕೆ ಹಂಚಿಕೊಳ್ಳಿ ಅಂತ ಹೇಳ್ತಾ ಇದ್ದೀವಿ. ಈಗ ದೂರು ಕೊಡಕ್ಕೆ ಯಾರಾದರೂ ಬಂದ್ರ? ನಾನೇ ಬಂದಿದ್ದೀನಿ. ನನ್ನ ಅನುಭವ, ನಾನು ನೋಡಿರೋ ವಿಷಯ, ಕಣ್ಣಾರೆ ನೋಡಿದ ವಿಷಯ. ಧರ್ಮಸ್ಥಳ ಗ್ರಾಮದಲ್ಲಿ ಆಗಿರೋ ವಿಷಯ, ಕಣ್ಣಾರೆ ನೋಡಿರೋ ವಿಷಯ. ಕೊಲೆ ಮಾಡಿದ್ದು ಅದು ಕೊಲೆ ಮಾಡಿರೋದು ಯಾರಂತ ಗೊತ್ತಿಲ್ಲ ನನಗೆ. ಕಂಡಿರೋದಂತೆ ಡೆಡ್ ಬಾಡಿ. ಡೆಡ್ ಬಾಡಿ ಯಾರೋ ಒಬ್ರು ಬಂದಾಗ ಮುಚ್ಚಾಕಿದ್ದಾರೆ. ಅದು ಅಲ್ಲೇ ಕ್ಲೋಸ್ ಮಾಡಿ ಸರ್. ಯಾವುದೇ ಒಂದು ಕಾರಣಕ್ಕೂ ಒಂದು ಡೆಡ್ ಬಾಡಿ ಸಿಕ್ಕಿ ಪೊಲೀಸವರಿಗೆ ಮಾಹಿತಿ ಕೊಟ್ಟರೆ ಪೊಲೀಸರು ಬಂದನ್ನು
ಅದನ್ನೊಂದು ಹಾಸ್ಪಿಟಲ್ ಸಾಗಿಸಬೇಕು, ಮರಣೋತ್ತರ ಪರೀಕ್ಷೆ ಮಾಡಬೇಕು. ಆ ನಂತರ ಆ ತಾಲೂಕು ವ್ಯಾಪ್ತಿಯಲ್ಲಿ ಊತಬೇಕು. ಹೌದು ತಾನೆ? ಅದು ಕಾನೂನು ಪ್ರಕಾರವಾಗಿರೋದು. ಇದು ಯಾವುದೇ ಕಾರಣಕ್ಕೂ ಒಂದು FIR ಮಾಡಿಲ್ಲ, ಹಾಸ್ಪಿಟಲ್ ಬಾಡಿ ಎತ್ಕೊಂಡು ಹೋಗಿಲ್ಲ. ಅಲ್ಲೇ ಬಂದು ದೂರು ಕೊಟ್ಟು 1 ವಾರ ನಂತರ ಬಂದಿರೋದು. ಬಂದು ಅಲ್ಲೇ ಊತಾಕಿದ್ರು. ಯಾರು ಗೊತ್ತಾಗ್ತಿದೆ? ಅದು ಊತಾಕಿರೋದು ವಿಷಯ ಇದೆ. ಅದು ಊತ ಎಲ್ಲ ಮಾಹಿತಿ ನೀವು ನೋಡಿದ್ದೀರಿ? ನಾನು ನೋಡಿದ್ದೀನಿ. ನೀವು ಪೊಲೀಸಿಗೆ ತಿಳಿಸಿಲ್ಲ? ಯಾರು ಪೊಲೀಸರಿಗೆ ಆಗಲ್ಲ. ಹೌದಾಗ ಅವತ್ತು ಆಗಲ್ಲ. ಇವತ್ತು ಇಷ್ಟಿದ್ದು ಆಗ್ತಾ ಇಲ್ಲ, ಅವತ್ತು ಆಗ್ತಾ ಇರಲ್ಲ. ಅದಕ್ಕೆ ಅವತ್ತು ಹೇಳಿಲ್ಲ. ಇವತ್ತು ಬಂತು, ನನಗೆ ಟೈಮು ಇವತ್ತು ಬಂತು. ಅದೊಂದು ಆಗಿದೆ, ಒಂದು 15 ವರ್ಷ ಆಗಿದೆ, ಜಾಸ್ತಿ ಆಗಿದೆ. ಡೇಟ್ ಎಲ್ಲ ನೆನಪಿದೆ. ಎಲ್ಲವನ್ನು ಮಹಿಳೆದು. ಸಣ್ಣವರು ಊತ ಸ್ಥಳ ಎಲ್ಲ ಗೊತ್ತು. ಅದು ಗೊತ್ತಿಲ್ಲ. ವಯಸ್ಸಿನ ಅಂದಾಜು ಒಂದು 13, 14, 15 ಯಾವ ತರ ಇರ್ಬೋದು, ಅದಕ್ಕೆ ಗೊತ್ತಿಲ್ಲ. ಧರ್ಮಸ್ಥಳ ಗ್ರಾಮ ಅಂದ್ರೆ ಯಾವ ಏರಿಯಾದಲ್ಲಿ? ಅದಿಲ್ಲ, ಅದು ಅಲ್ಲಿಯೇ ಕೊಟ್ಟಿದ್ದೀನಿ. ಅವರ ತನಿಖೆ ಮಾಡ್ತಾರೆ, ಅವರ ಮುಖಾಂತರ ಮುಂದುವರಿಸ್ತಾರೆ. ಓಕೆ, ಈಗ ನಿಮ್ಮ ಹಿಂದೆ ಅಂದ್ರೆ ಇಷ್ಟು ವರ್ಷಗಳ ಕಾಲ ನೀವು ದೂರು ಕೊಡದೇ ಇರೋರು ಇವತ್ತು ಮುಂದೆ ಬಂದು ಕೊಡ್ತಿದ್ದೀರಾ ಅಂದ್ರೆ ಈ ಒಂದು ಪ್ರಕರಣದಲ್ಲಿರುವಂತ ಸಾಕ್ಷ್ಯ ಹೇಳದಂತ ವಿಚಾರಗಳು ವಾಸ್ತವದಲ್ಲಿ ಕಂಡು ಬರ್ತಿಲ್ಲ ಅನ್ನೋ ಕಾರಣದಿಂದಾಗ ನೀವು ಸೃಷ್ಟಿಯಾದಂತ ಸಾಕ್ಷ್ಯ ಅನ್ನಲ್ಲ ಅನ್ನೋದಕ್ಕೆ ಏನ್ ಗ್ಯಾರಂಟಿ? ಸರಿ, ಅದು ಇವಾಗ ನಾಳೆ SIT ಅವರೇ ಕೊಡ್ತೇವೆ. SIT ಅವರು ತನಿಖೆ ಮಾಡ್ತಾರೆ, ಆವಾಗ ಗೊತ್ತಾಗುತ್ತೆ. ಅವತ್ತು ನಾನು ಸುಮ್ಮನೆ ಬಂದಿಲ್ಲ, ನಾನು ಒಬ್ಬನೇ ಬಂದಿಲ್ಲ, ಸೃಷ್ಟಿ ಅಂತ ಬಂದಿಲ್ಲ. ದಾಖಲೆ ಸಮೇತ, ಸಾಕ್ಷಿ ಸಮೇತ, ಅದಕ್ಕಿರುವ ಸಾಕ್ಷಿ ಅವತ್ತು ಯಾರೆಲ್ಲ ಇದ್ರು ಎಲ್ಲವನ್ನು ಹೇಳಿ ಮಾತಾಡಿ ಬಂದ್ರು. ನಾನು ಅವತ್ತು ನೋಡಿದೀನಿ, ಅದನ್ನು ಇವತ್ತು ಬಿಚ್ಚಿಡ್ತಾ ಇದ್ದೀನಿ. ಇಷ್ಟು ದಿನ ಆಗಿಲ್ಲ, ಇವತ್ತದು ಮಾಡ್ತಾ ಇದ್ದೀನಿ. ಅದೇ ಹೇಳಿದಿನಲ್ಲ, ಈ SIT ತಂಡ ಬಂದಕ್ಕೆ ಮಾತ್ರ ಇಲ್ಲ, ಕೊಡ್ಲಿಕ್ಕೆ ಆಗಲ್ಲ. ನಮಗೂ ಜೀವ ಇದೆ ಸರ್, ಇವತ್ತು ಬೇರೆ ಇದೆ ಸರ್. ಇಷ್ಟು ವರ್ಷ ಏನು ಕೊಡಕ್ಕಾಗಿಲ್ಲ ಸರ್. ಇಷ್ಟು ವರ್ಷ ಯಾವ ಪ್ರಕರಣ ಸರ್ ಮುಂದೆ ಬಂದಿರೋದು? ಧರ್ಮಸ್ಥಳ ಗ್ರಾಮದಲ್ಲಿ ಯಾವ ಪ್ರಕರಣ ತನಿಖೆ ಆಗಿ ಮುಂದೆ ಬಂದಿರೋದು? ನಿಮ್ ಪ್ರಕಾರ ಏನಾಗ್ತಿದೆ? ಮತ್ತೆ ಯಾವುದು ಏನಾಗ್ತಿದೆ? ಏನು ಕಂಪ್ಲೇಂಟ್ ಕೊಡಲ್ಲ? ಪೊಲೀಸರ ಡ್ಯೂಟಿ ಕಂಪ್ಲೇಂಟ್ ತಗೊಳ್ಳೋದಲ್ವಾ? ತಗೊಳ್ಬೇಕಿತ್ತಲ್ಲ, ಅದು ಆಗ್ತಾ ಇಲ್ವಲ್ಲ. ನೀವು ಕೊಡ್ಲಿಕ್ಕೆ ಪ್ರಯತ್ನ ಮಾಡಿದ್ದೀರಾ? ಯಾವುದು? ನೀವು ಹಿಂದೆ ಪ್ರಯತ್ನ ಮಾಡಿದ್ದೀರಾ? ನನ್ನ ಕುಟುಂಬದ ಹೆಣ್ಮಗಳು ಪದ್ಮಲತಾ ಹೇಳ್ತೀನಿ. ನನ್ನ ಕುಟುಂಬದ ಹೆಣ್ಮಗಳು ಪದ್ಮಲತಾ ಏನಾಗಿದೆ ಇವತ್ತು ಸಾಕ್ಷಿ ಇದೆ, ಜೀವಂತ ಸಾಕ್ಷಿಯವರು ಇದ್ದಾರೆ. ಎಲ್ಲಿ ಕರ್ಕೊಂಡವ್ರು, ಯಾರು ಕರ್ಕೊಂಡು, ಎಲ್ಲವೂ ಇದೆ. ಅದನ್ನು SIT ಅವರು ಕೊಡ್ಲಿಕ್ಕೆ ಬರ್ತಾ ಇದ್ದಾರೆ. ಎಸ್, ಜಯಂತ್ ಟಿ ಅವರು ಹೇಳ್ತಾ ಇರೋದೇನು ಅಂತಂದ್ರೆ, ಪದ್ಮಲತಾ ಇವಳು ನನ್ನ ಕುಟುಂಬದವಳು ಎನ್ನುವಂತಹ ವಿಚಾರವನ್ನ ಮಾತನಾಡ್ತಾ ಇದ್ದಾರೆ. ಪ್ರಶ್ನೆಯನ್ನು ಕೂಡ ಸಾಕಷ್ಟು ಜನ ಕೇಳ್ತಾ ಇದ್ದಾರೆ. ಏನು ಅಂತಂದ್ರೆ, ಇಷ್ಟು ವರ್ಷ ನೀವು ಯಾಕೆ ಬಂದಿಲ್ಲ ಅನ್ನುವಂಥದ್ದನ್ನ, ಇಷ್ಟು ವರ್ಷ ಯಾಕೆ ಬಂದಿಲ್ಲ, ಹಾಗೂ ಪೊಲೀಸರು ನಿಮ್ಮ ಆ ಒಂದು ದೂರನ್ನು ಯಾಕೆ ತೆಗೆದುಕೊಂಡಿಲ್ಲ, ಇದು ಕೂಡ ಪ್ರಶ್ನೆಯೇ. ಆದರೆ ಸಾಕ್ಷ್ಯಗಳು ಸರಿಯಾಗಿ ಇದ್ರೆ ಈ ಒಂದು ಕೇಸ್ ಏನೂ ಆಗೋದಿಲ್ಲ. ಅಂತಂದ್ರೆ ಸಾಕ್ಷ್ಯಗಳು ಏನಾದ್ರೂ ಸಿಕ್ತು ಅಂತಾನೆ 34-35 ವರ್ಷ ಆಯ್ತು ಅಲ್ವಾ? ಸೊ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಾಕ್ಷ್ಯಗಳೇನಾದ್ರೂ ಇನ್ನೂ ಕೂಡ ಹಾಗೆ ಇದ್ರೆ, ಸಾಕ್ಷಿಗಳು ಇದ್ರೆ, ಸಿಕ್ಕಿದ್ರೆ, ಯಾರಾದ್ರೂ ಪ್ರತ್ಯಕ್ಷದರ್ಶಿಗಳೇನಾದ್ರೂ ಇದ್ರೆ ಆ ಒಂದು ಕೇಸ್ ನಿಲ್ಲೋದಿಲ್ಲ. ಆ ಒಂದು ಕೇಸ್ ಈಗಲೂ ಕೂಡ ದಾಖಲೆ ಆಗುತ್ತೆ. ಈಗ ಜಯಂತ್ ಟಿ ಎನ್ನುವಂಥವ್ರು ಬಂದಿದ್ದಾರೆ. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ಮಾಹಿತಿಯನ್ನು ನೀಡಿದ್ದಾರೆ. ನಾನು ನನ್ನ ಕಣ್ಣಾರೆ ನೋಡಿದ್ದೇನೆ. ಆ ಒಂದು ಮಹಿಳೆ ಅಥವಾ ಆ ಒಂದು ಪದ್ಮಲತಾ ಎನ್ನುವಂಥವಳು ನಮ್ಮ ಕುಟುಂಬದವಳು, ಭಯವನ್ನ ಬಿಟ್ಟು ಮುಂದೆ ಬಂದಿದ್ದೇನೆ ಅಂತ ಹೇಳಿ ಈಗ ದೂರುದಾರ ಜಯಂತ್ ಅವರು ಮುಂದೆ ಬಂದಿದ್ದಾರೆ. ನನ್ನ ಅನುಭವವನ್ನ ಕಣ್ಣಾರೆ ನೋಡಿದ್ದೇನೆ, ಇದರ ಬಗ್ಗೆ ನಾನು ಮಾತನಾಡಲಿಕ್ಕೆ ರೆಡಿ ಇದ್ದೇನೆ, ನನ್ನ ಒಂದು ಕಂಪ್ಲೇಂಟ್ ಅನ್ನ ಯಾರು ಕೂಡ ತೆಗೆದುಕೊಂಡಿರಲಿಲ್ಲ ಅಂತ ಹೇಳಿ ಈಗ ಹೊಸದಾಗಿ ಜಯಂತ್ ಅವರ ಎಂಟ್ರಿ ಆಗಿದೆ. ಇನ್ನು ಎಷ್ಟು ಜನ SITಯ ಮುಂದೆ ಬರ್ತಾರೆ ಅದನ್ನೆಲ್ಲ ಕೂಡ ಕಾದು ನೋಡಬೇಕಾಗಿದೆ. ನಾಳೆ ಸೋಮವಾರ SITಯ ಮುಂದೆ ಮಾಹಿತಿಯನ್ನ ನೀಡ್ತೇನೆ ಅಂತ ಹೇಳಿ ಜಯಂತ್ ಒಪ್ಕೊಂಡಿರುವಂತದ್ದು. ಹಾಗೆ ಗ್ರಾಮದಲ್ಲಿ ಹಲವು ಕೊಲೆಗಳಾಗಿದೆ ಅಂತ ಹಲವು ವರ್ಷಗಳಿಂದ ಆರೋಪಗಳನ್ನ ಮಾಡ್ತಾ ಇದ್ದೇವೆ. ಸಾಕಷ್ಟು ಹೆಣ್ಣು ಮಕ್ಕಳು ಒಂದಿಷ್ಟು ತಿಂಗಳಾದ ನಂತರ ಅವರ ದೇಹ ಸಿಕ್ಕಿದ್ದು ಕೂಡ ಇದೆ ಎನ್ನುವಂತಹ ವಿಚಾರವನ್ನ ಜಯಂತ್ ಮಾತನಾಡಿದ್ದು. ಆದರೆ SIT ತನಿಖೆ ತಂಡವನ್ನ ರಚನೆ ಮಾಡಾಗಿದೆ. ಅನಾಮಧೇಯ ವ್ಯಕ್ತಿ ಬಂದು ದೂರನ್ನ ಹೇಳಿದಾಗ, ದೂರನ್ನ ಕೊಟ್ಟಾಗ ಅಲ್ಲಿದೆ ಇಲ್ಲಿದೆ ಅಂತ ಹೇಳಿ ಗುಡ್ಡ ಬೆಟ್ಟ ಕಾಡುಗಳನ್ನ ಅಲಿತಾ ಇರಬೇಕಾದ್ರೆ ಈಗ ಜಯಂತ್ ಟಿ ಈ ಒಂದು ವಿಚಾರಕ್ಕೆ ಎಂಟ್ರಿ ಕೊಟ್ಟಿದ್ದು ನಿಜಕ್ಕೂ ಕೂಡ ರಹಸ್ಯಗಳನ್ನ ಹೊರಹಾಕುವಂತಹ ವಿಚಾರ ಅಂತಾನೆ ಹೇಳ್ಬಹುದು. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.